ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾದೇವಿಯ ದಿವ್ಯ ಚರಿತ್ರೆಯಲ್ಲಿ ಈಗ 4ನೇ ದಿನದ ಯುದ್ಧ. ಲಲಿತಾದೇವಿ ಹಾಗೂ ಬಂಡಾಸುರನಿಗೆ ನಡೆಯತಕ್ಕಂತಹ 4ನೇ ದಿನದ ಯುದ್ಧ. ಈಗಾಗಲೇ ಆತನ ಪ್ರಮುಖ ಸೈನ್ಯಾಧಿಕಾರಿಗಳು, 30 ಜನ ಮಕ್ಕಳು, ವಿಶುಕ್ರ, ವಿಶಂಗ ಅಂತಕ್ಕಂತಹ ಅವನ ಸಹೋದರರು ಎಲ್ಲರೂ ದೇವತೆಗಳಿಂದ ಶ್ರೀ ಲಲಿತಾದೇವಿಯ ಶಕ್ತಿ ಸೈನ್ಯದ ದೇವತೆಗಳಿಂದ ಸಂಹರಿಸಲ್ಪಟ್ಟಿದ್ದಾರೆ. ಈಗ ಉಳಿದಿರೋದು ಕೊನೆಯಲ್ಲಿ ಬಂಡಾಸುರ ಮಾತ್ರ. ಇದೆಲ್ಲನೂ ನೀವು ಲಲಿತಾ ಸಹಸ್ರನಾಮದಲ್ಲಿ ಓದಿರ್ತೀರ. ಉದಾಹರಣೆಗೆ, ಬಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ. ಬಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ. ಬಾಲಾದೇವಿ ಬಂಡಾಸುರನ ಮಕ್ಕಳನ್ನು ನಿರ್ಮೂಲ ಮಾಡಿದರು. ಮಂತ್ರಿಣ್ಯಂಬ ವಿರಚಿತ ವಿಶಂಗ ಪದಭೂಷಿತ ವದತೋಷಿತ. ಮಂತ್ರಿಣ್ಯಂಬ ವಿರಚಿತ ವಿಶಂಗ ವದದೂಷಿತ. ವಿಶಂಗನನ್ನು ಮಂತ್ರಿಣ್ಯಂಬ ಸ್ವರೂಪಿಣಿ ಸಂಹರಿಸಿದರು. ಹಾಗೆಯೇ ವಿಶುಕ್ರ ಪ್ರಾಣಹರಣ ವರಾಹಿ ವೀರ್ಯನಂದಿತ. ವಾರಾಹಿ ದೇವಿಯವರು ವಿಶುಕ್ರನನ್ನು ನಿರ್ನಾಮ ಮಾಡಿದರು. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಕಾಮೇಶ್ವರನ ಮುಖ ನೋಡಿದ ತಕ್ಷಣ ಗಣೇಶನ ಉದ್ಭವವಾಯಿತು. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ. ವಿಘ್ನಯಂತ್ರ ಬರೆದಿದ್ದಲ್ಲ ವಿಶುಕ್ರ, ಅದನ್ನ ನಾಶ ಮಾಡಿದ್ದು ಗಣೇಶ. ಪುಡಿ ಮಾಡಿಬಿಟ್ರು. ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಬಂಡಾಸುರನ ಹಾಕಿದ ಶಸ್ತ್ರಗಳಿಗೆ ಪ್ರತ್ಯಸ್ತ್ರಗಳ ವರ್ಷವನ್ನೇ ಕುಡಿಸಿದರು ಅಮ್ಮನವರು. ಬಂಡಾಸುರ ವಧೋದ್ಯುಕ್ತ ಶಕ್ತಿಸೇನ ಸಮನ್ವಿತ. ಅಮ್ಮನವರು ಬಂಡಾಸುರನ ವಧೆಯನ್ನು ಮಾಡಲಿಕ್ಕೋಸ್ಕರ ಶಕ್ತಿ ಸೈನ್ಯದ ಜೊತೆ ಬಂದರು. ಇದೆಲ್ಲನೂ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು. ಈಗ 4ನೇ ದಿನದ ಯುದ್ಧವನ್ನು ತಿಳ್ಕೊಳ್ಳೋಣ. ನಾಲ್ಕನೇ ದಿನದ ಯುದ್ಧ. ಬಂಡಾಸುರ ಹೇಗೆ ಬರ್ತಾನೆ? 1000 ಸಿಂಹಗಳು ಎಳೆಯಂತಹ ರಥದಲ್ಲಿ ಘಾತಕ ಅಂತಕ್ಕಂತಹ ಒಂದು ಕತ್ತಿಯನ್ನು ಹಿಡಿದು ಬರ್ತಾನೆ. 1000 ಸಿಂಹಗಳು ಎಳೆಯತಕ್ಕಂತಹ ರಥದಲ್ಲಿ ಘಾತಕ ಅಂತಕ್ಕಂತಹ ಕತ್ತಿಯನ್ನು ಹಿಡಿದು ಯುದ್ಧಕ್ಕೆ ಬರ್ತಾನೆ ಬಂಡಾಸುರ. ಲಲಿತಾದೇವಿ ಶ್ರೀಚಕ್ರ ರಥದಲ್ಲಿ ಯುದ್ಧಕ್ಕೆ ಬರ್ತಾರೆ. ಯಾವುದರಲ್ಲಿ? ಶ್ರೀಚಕ್ರ ರಥದಲ್ಲಿ. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಚಕ್ರರಾಜನ ಅಂತಕ್ಕಂತಹ ರಥದಲ್ಲಿ ಅಮ್ಮನವರು ಯುದ್ಧಕ್ಕೆ ಬರ್ತಾರೆ. ಚಕ್ರರಾಜ ಹೇಗೆ? ಆ ರಥ ಹೇಗಿದೆ? ಅದು 9 ಆವರಣಗಳನ್ನು ಹೊಂದಿರತಕ್ಕಂಥದ್ದು. ನವಾವರಣ. ಶ್ರೀಚಕ್ರಕ್ಕೆ ನವಾವರಣ ಅಂತ ಕೇಳಿದ್ದೀವಿ ನಾವು. ಶ್ರೀಚಕ್ರಕ್ಕೆ 9 ಆವರಣಗಳಿರುತ್ತೆ. ಪ್ರತಿಯೊಂದು ಆವರಣದಲ್ಲೂ ಅಧಿಷ್ಠಾನ ದೇವತೆಗಳಿದ್ದಾರೆ, ಯೋಗಿನಿಗಳಿದ್ದಾರೆ, ಭೈರವರಿದ್ದಾರೆ.
ಹಾಗೆ ಬರ್ತಾ ಬರ್ತಾ ಅದು ಮೂಲ ತ್ರಿಕೋಣ ಮತ್ತು ತುತ್ತ ತುದಿಯಲ್ಲಿ ಬಿಂದು ಆಕಾರದಲ್ಲಿ ಒಂದು ಸಿಂಹಾಸನ ಇದೆ. ಅಲ್ಲಿ ಕುಳಿತಿದ್ದಾಳೆ ಶ್ರೀಲಲಿತಾ ಪರಮೇಶ್ವರಿ ದೇವಿ. ಅಲ್ಲಿ ಕುಳಿತುಕೊಂಡು ಶ್ರೀಚಕ್ರ ರಥದಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾಳೆ. ಹಾಗೂ ಸರ್ವಶಸ್ತ್ರ ಪರಿಷ್ಕೃತ, ಸರ್ವಾಯುಧ ಪರಿಷ್ಕೃತ, ಎಲ್ಲ ಥರದ ಆಯುಧಗಳನ್ನು ತನ್ನ ಬಳಿ ಇಟ್ಕೊಂಡು ಬರ್ತಾ ಇದ್ದಾಳೆ ಯುದ್ಧಕ್ಕೆ. ಇವನು ಬಂಡಾಸುರ ಏನು ಸಾಮಾನ್ಯವನಲ್ಲ. ಬಂಡಾಸುರ ಈಗ ಏನು ಮಾಡ್ತಾನೆ, ಮೊಟ್ಟ ಮೊದಲನೇದಾಗಿ ಪಾಷಾಂಡ ಅಂತಕ್ಕಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಪಾಷಾಂಡ. ಅದಕ್ಕೆ ಉತ್ತರವಾಗಿ ದೇವಿ ಗಾಯತ್ರಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಪಾಷಾಂಡ ಅನ್ನೋ ಅಸ್ತ್ರ ಬಂಡಾಸುರ ಬಿಟ್ಟರೆ, ಆಗ ಅಮ್ಮನವರು ಗಾಯತ್ರಿ ಅಸ್ತ್ರವನ್ನು ಬಿಟ್ಟು ಆ ಪಾಷಾಂಡವನ್ನು ನಿಶ್ಚೇಷ್ಟಿತನಾಗಿ ಮಾಡಿಬಿಡ್ತಾರೆ. ನಂತರ ಬಂಡಾಸುರ ಏನು ಮಾಡ್ತಾನೆ, ಸರ್ವತ್ರ ಸ್ಮೃತಿನಾಶನ ಅಂತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಸರ್ವತ್ರ ಸ್ಮೃತಿನಾಶನ. ಸ್ಮೃತಿ ಅಂತಂದರೆ ನಮ್ಮ ಜ್ಞಾನ, ನಮ್ಮ ಇದನ್ನ ನಾಶ ಮಾಡ್ತಕ್ಕಂಥದ್ದು. ಜ್ಞಾಪಕ ಶಕ್ತಿ, ಸ್ಮೃತಿ, ಅದನ್ನು ನಾಶ ಮಾಡ್ತಕ್ಕಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆದ್ದರಿಂದ ಈ ಶಕ್ತಿ ಸೈನ್ಯದಲ್ಲಿರ್ತಕ್ಕಂಥ ಸೈನಿಕರಿಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಮರ್ತೋಗುತ್ತೆ. ಶಸ್ತ್ರಾಸ್ತ್ರಗಳಿದೆ ಅವ್ರ ಹತ್ರ, ಆದರೆ ಅದನ್ನು ಉಪಯೋಗಿಸುವಂಥದ್ದು ವಿಧಾನ ಮರೆತು ಹೋಗುತ್ತೆ, ಸ್ಮೃತಿ ನಾಶನವಾಗಿಬಿಡುತ್ತೆ. ಆಗ ಅಮ್ಮನವರು ಧಾರಣಾ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಧಾರಣ ಅಂದರೆ ಒಂದು ಸರ್ತಿ ಹೇಳಿದ್ದನ್ನ ಹೇಗೆ ನೆನಪಿಸ್ಕೊಳ್ಬೇಕು. ಅವರಿಗೆ ಧಾರಣಾ ಶಕ್ತಿ ಚೆನ್ನಾಗಿದೆ ಅಂತಂದರೆ ನೆನಪಿನ ಶಕ್ತಿ ಚೆನ್ನಾಗಿದೆ ಅಂತ. ಹಾಗೆ ಇವನು ಸ್ಮೃತಿ ನಾಶನ ಮಾಡಿದ್ರೆ ಅಮ್ಮನವರು ಧಾರಣಾ ಅಸ್ತ್ರವನ್ನು ಪ್ರಯೋಗಿಸಿ ಅವ್ರಿಗೆ ಮತ್ತೆ ಅವರ ಜ್ಞಾಪಕ ಶಕ್ತಿ ಮತ್ತೆ ಬರೋ ಹಾಗೆ ಮಾಡಿ ಅವನ ಈ ಸ್ಮೃತಿನಾಶನ ಅಂತಕ್ಕಂಥ ಅಸ್ತ್ರವನ್ನು ನಿಶ್ಚೇಷ್ಟಿತನಾಗಿ ಮಾಡಿಬಿಡ್ತಾರೆ. ಮುಂದೆ ಅವನು ಬಂಡಾಸುರ ಮಹಾರೋಗ ಭಯ ಅಂತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಮಹಾರೋಗ ಭಯ ಅಂತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅಮ್ಮನವರು ನಾಮ ಅಸ್ತ್ರ ಅಂತಕ್ಕಂಥದ್ದನ್ನ ಪ್ರಯೋಗ ಮಾಡ್ತಾರೆ. ಭಯವಾದಾಗ ನಾವು ಏನು ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಭಯ ಪಡಬಾರ್ದು. ಕತ್ಲೆಯಲ್ಲಿ ಹೋಗುವಾಗ ಭಯ ಆದರೆ ಆಂಜನೇಯ ದೇವರನ್ನು ನೆನೆಸ್ಕೊ ಅಂತ ಹೇಳ್ತಾರೆ, ಅಥವಾ ಇಷ್ಟ ದೇವರನ್ನು ನೆನೆಸ್ಕೊ, ದೇವರ ಜೊತೆಯಲ್ಲಿ ಬರ್ತಾರೆ. ಆದ್ದರಿಂದ ಇದು ನಾಮ ಅಸ್ತ್ರವನ್ನು ಅಮ್ಮನವರು ಪ್ರಯೋಗ ಮಾಡ್ತಾರೆ. ಮುಂದೆ ಅವನು ಅಂತಕಂ ಅಂತಕ್ಕಂತಹ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಂತಕಂ ಅಂದರೆ ಎಲ್ಲವನ್ನು ಮುಗಿಸಿಬಿಡ್ತಕ್ಕಂಥದ್ದು. ಅಂತಕ ಕೊನೆ. ಅಂತಕಂ ಅಂತ ಅಸ್ತ್ರನ ಬಂಡಾಸುರ ಪ್ರಯೋಗ ಮಾಡಿದಾಗ ಅಮ್ಮನವರು ಮಹಾಮೃತ್ಯುಂಜಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅಂತಕ ಅಂತಂದರೆ ಕೊನೆ, ಮೃತ್ಯು. ಆದರೆ ಇವರು ಮೃತ್ಯುಂಜಯ ಅಂತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಿ ಆ ಅಸ್ತ್ರವನ್ನು, ಅದರ ಪ್ರಭಾವವನ್ನು ಇಲ್ಲದ ಹಾಗೆ ಮಾಡ್ತಾರೆ. ಈಗ ಸೂರ್ಯಾಸ್ತ್ರ ಹತ್ರ ಬರೋದನ್ನು ನೋಡಿ ದೇವಿ ತಡೆ ಮಾಡದೆ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ರಾಕ್ಷಸರ ಸೈನ್ಯ ಎಲ್ಲ ನಿರ್ನಾಮವಾಗಿಬಿಡುತ್ತೆ. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ. ಪಾಶುಪತಾಸ್ತ್ರದ ಅಗ್ನಿಯಲ್ಲಿ ಎಲ್ಲ ಸೈನ್ಯವು ಸುಟ್ಟು ಹೋಗುತ್ತೆ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಅದು ಮುಂದಿನ ಶ್ಲೋಕ. ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿ ಅಮ್ಮನವರು ಆ ರಾಕ್ಷಸನ 24 ಸೈನ್ಯಾಧ್ಯಕ್ಷರನ್ನು ಸಂಹರಿಸ್ತಾಳೆ. ಕೊನೆಯದಾಗಿ ನಾನು ಬಂಡಾಸುರನ ಮೇಲೆ ಮಹಾಕಾಮೇಶ್ವರಾಸ್ತ್ರವನ್ನು ಪ್ರಯೋಗಿಸ್ತಾಳೆ.
ಮಹಾಕಾಮೇಶ್ವರಾಸ್ತ್ರವನ್ನು ಪ್ರಯೋಗಿಸಿ ಬಂಡಾಸುರನನ್ನು ಸಹ ಅವನ ರಾಜ್ಯವಾಗಿರ್ತಕ್ಕಂತಹ ಅವನಿರ್ತಕ್ಕಂತಹ ಪಟ್ಟಣವಾಗಿರ್ತಕ್ಕಂತಹ ಶೂನ್ಯಕವನ್ನು ಸಹ ತಾಯಿಯವರು ಸುಟ್ಟು ಹಾಕಿಬಿಡ್ತಾರೆ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಬಂಡಾಸುರನ ಜೊತೆಯಲ್ಲಿ ಶೂನ್ಯಕವನ್ನು ಸಹ ಅಮ್ಮನವರು ಸುಟ್ಟು ಹಾಕಿಬಿಡ್ತಾರೆ. ಇಲ್ಲಿಗೆ ಬಂಡಾಸುರನ ವಧೆ ಮುಗಿಯಿತು. ಈಗ ದೇವಾನುದೇವತೆಗಳೆಲ್ಲ ಬಂದು ಅಮ್ಮನವ್ರನ್ನ ಕೊಂಡಾಡ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ. ಅಮ್ಮನವರಿಗೆ ಸಾಕಷ್ಟು ಪ್ರಾರ್ಥನೆಗಳನ್ನು ಪೂಜೆಗಳನ್ನು ಮಾಡಿ ಎಲ್ಲ ಒಂದು ಬಂಡಾಸುರನ ನಿರ್ನಾಮವಾಗಿದ್ದಕ್ಕೆ ಒಂದು ಉತ್ಸವಗಳನ್ನು ಮಾಡ್ತಾರೆ. ಇಲ್ಲಿಗೆ ಬಂಡಾಸುರನ ಕಥೆ ಮುಗಿಯಿತು. ಇನ್ನು ನಾವು ಶ್ರೀಚಕ್ರದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ.